ನಮಸ್ಕಾರ ರೈತ ಬಾಂಧವರೇ, ನನ್ನ ಹೆಸರು ಸತೀಶ್ ನಾಯಕ್ ಅಂತೇಳಿ. ನಾನು ಕುಮಟಗಿ ಗ್ರಾಮದ ವಿಜಯಪುರ ಜಿಲ್ಲೆ ವಿಜಯಪುರ ತಾಲೂಕಿನವರು. ನಾವು ಈಗ ಸತತವಾಗಿ ಏನಂತಂದರೆ ಕೃಷಿ ಸಂಜೀವಿನಿ ಆ್ಯಪ್ಗಳ ಮುಖಾಂತರ ನಾವು ಈಗ ಸತತವಾಗಿ 8 ವರ್ಷದಿಂದ ಈ ದ್ರಾಕ್ಷಿ ಬೆಳೆಯನ್ನು ಕೃಷ್ಣ ಕಾಣಸರ್ ಸರ್ ಅವರ ನೇತೃತ್ವದಲ್ಲಿ ನಾವು ಬೆಳೀತಾ ಇದ್ದೀವಿ. ಈ ಥರ ನಮ್ಮ ಪ್ಲಾಟ್ ಇದೆ ನೋಡ್ರಿ. ಹಿಂಗೆ ನೋಡಿದ್ರೆ ಗೊತ್ತಾಗ್ತಿರ್ತೈತಿ ಇವೆಲ್ಲ ಹಿಂಗೆ ಇರ್ತಕ್ಕಂಥದ್ದು. ಈ ರೀತಿ ನಮ್ಮ ಪ್ಲಾಟ್ ಇರೋದ್ರಿಂದ ನಾವು ಏನಂತಂದರೆ ನಾವು ಈಗ ಬೆಳೀತಾ ಇರೋದು ಸತತ 5 ರಿಂದ 6 ವರ್ಷ ಆಯಿತು. ನಾವು ಕೃಷ್ಣ ಸರ್ ನಾವು ಎಂದು ದ್ರಾಕ್ಷಿ ಹಚ್ಚೇವಲ್ಲ ಅವತ್ತಿನಿಂದ ನಾವು ಏನಂತಂದರೆ ಇದನ್ನು ಕೃಷ್ಣ ಸರ್ ಅವರ ನೇತೃತ್ವದಲ್ಲೇ ನಾವು ಬೆಳೀತಾ ಇದ್ದೀವಿ. ಈಗ ಇದ್ರ ಬಗ್ಗೆ ಹೇಳ್ಬೇಕಂದ್ರೆ ನಾವು ಯಾವಾಗಿನಿಂದ ಕೃಷಿ ಸಂಜೀವಿನಿ ಆ್ಯಪನ್ನು ಬಳಸ್ತಾ ಇದ್ದೀವಲ್ಲ ಅವತ್ತಿನಿಂದ ನಮಗೇನಪ್ಪ ಅಂತಂದ್ರೆ ಭಾಳ ಸುಲಭ ಆಗಿಬಿಟ್ಟೈತಿ. ಯಾಕಂದರೆ ಯಾವುದೇ ಸಮಯದಲ್ಲಿ ಬೆಳಿಗ್ಗೆ 8 ರಿಂದ 9, 10 ಗಂಟೆವರೆಗೆ ಏನಪ್ಪ ಅಂತಂದರೆ ಒಂದು ಫೋನ್ ಕಾಲ್ಗಳ ಮುಖಾಂತರ ನಮ್ದು ಏನಾದರೂ ಸಮಸ್ಯೆ ಇತ್ತಂದರೆ ಅದಕ್ಕೆ ನಾವು ಕಾಲ್ ಮಾಡಿ ಅದ್ರ ಮುಖಾಂತರ ನಾವು ಏನಾದರೂ ಸಮಸ್ಯೆಯನ್ನು ತಿಳ್ಕೊಳ್ಳಿಕ್ಕೂ ಕೂಡ ಅನುಕೂಲ ಆಗಿಬಿಟ್ಟಿದೆ. ಮತ್ತು ಇನ್ನೊಂದು ಏನಂತಂದರೆ ಕೃಷಿ ಸಂಜೀವನಿ ಮುಖಾಂತರ ಆ್ಯಪಿನ ಲಿಸ್ಟ್ಗಳನ್ನು ಬರ್ತಾ ಇರ್ತೈತಿ ಒಂದು 10 ದಿವಸದಿಂದ ಮುಖಾಂತರ. ಇನ್ನು ಮುಂದೆ ಏನು ಮಾಡಬೇಕು ಮತ್ತು ಹಿಂದೆ ಏನೇನು ಮಾಡಿದ್ದೀವಿ ಅನ್ನೋದು ಕೂಡ ಏನಂತಂದರೆ ಈ ಕೃಷಿ ಸಂಜೀವನಿ ಆ್ಯಪ್ ಮುಖಾಂತರ ದಿನಾಲೂ ನಾವು ಪಡ್ಕೋತೀವಿ. ಮತ್ತು ಇನ್ನೊಂದು ಏನಂತಂದರೆ ಕೃಷಿ ಸಂಜೀವಿನಿ ಆ್ಯಪಿನಿಂದ ನಮಗೇನಾದರೂ ಸಮಸ್ಯೆ ಆಗಿತ್ತಂದರೆ ಅದನ್ನು ಫೋಟೋ ಹೊಡೆದು ನಾವು ಕಳಿಸ್ಬಿಟ್ರತ್ತಂದ್ರೆ ನಮ್ಮ ಏನಾದರೂ ಮಾಹಿತಿ ಇದ್ದರೂ ಕೂಡ ನಮಗೆ ಆನ್ ದಿ ಸ್ಪಾಟ್ ನಮಗೆ ರೆಸ್ಪಾನ್ಸನ್ನು ಕೊಡ್ತಾರೆ. ಮತ್ತು ಅದೇ ಮುಖಾಂತರ ನಾವು ಈ ಥರ ಅವ್ರು ಹೇಳಿದಂಥ ಮಾರ್ಗದರ್ಶನದಂತೆ ಗೊಬ್ಬರಗಳಾಗಿರ್ಬೋದು, ನೀರಿನ ಮ್ಯಾನೇಜ್ಮೆಂಟ್ ಆಗಿರ್ಬೋದು, ಮತ್ತು ಅದೇ ರೀತಿ ಏನಂತಂದರೆ ಯಾವ ಸಮಯದಲ್ಲಿ ಯಾವ ಗೊಬ್ಬರವನ್ನು ಕೊಡಬೇಕು, ಯಾವ ಸಿಂಪರಣೆಯನ್ನು ತೆಗೆದುಕೊಳ್ಬೇಕು ಅನ್ನೋದು ಇದರ ಮುಖಾಂತರ ನಾವು ತಿಳ್ಕೊಂಡು ಮಾಹಿತಿಯನ್ನು ಪಡ್ಕೊಂಡು ಅದೇ ಮುಖಾಂತರ ನಾವು ಇದನ್ನು ಈ ಥರ ಬೆಳೀತಾ ಇದ್ದೀವಿ. ನಾವು ನೋಡುವುದಾದರೆ ಈ ಖರ್ಚು ಬಗ್ಗೆ ಮಾತಾಡ್ಬೇಕಂದ್ರೆ ನಾವು ಈ ಆ್ಯಪಿನಿಂದ ಎಂದು ಬಳಸ್ಕೊಂಡಿದ್ದೇವಲ್ಲ ಅವತ್ತಿನಿಂದ ಏನಪ್ಪ ಅಂತಂದ್ರೆ ನಮಗೆ ಸ್ವಲ್ಪ ಖರ್ಚಿಂದು ಸ್ವಲ್ಪ ಏನಂತಂದ್ರೆ ಕಡಿಮೆ ಆಗಿಬಿಟ್ಟೈತಿ. ಹೆಂಗತ್ತಂದರೆ ಸುಮ್ಮನೆ ಏನಂತಂದ್ರೆ ಈಗೇನು ಮಾಡಿಬಿಡ್ತಾರೆ, ಬೇರೆ ಆ್ಯಪ್ ಇಲ್ಲದೆ ಸುಮ್ಮನೆ ನಾವು ಏನಂತಂದರೆ ಮಳೆ ಬರಲಿ ಬಿಡಲಿ ನಾವೇನು ಮಾಡ್ತೀವಿ ಅಂದರೆ ಸುಮ್ಮನೆ ಸಿಂಪರಣೆಯನ್ನು ಮಾಡಿಬಿಡ್ತೀವಿ. ಆದರೆ ಕೃಷಿ ಸಂಜೀವನಿದಿಂದ ಏನಪ್ಪ ಅಂತಂದ್ರೆ ಈಗ ರೋಗ ಬಂದೈತಂದ್ರೆ ಏನು ಬಂದೈತೆ ಅನ್ನೋ ತಿಳ್ಕೊಂಡೇ ನಾವು ಏನಪ್ಪ ಅಂತಂದರೆ ಸ್ಪ್ರೇ ಮಾಡುವುದು ಆಗಿರ್ಬೋದು. ಮತ್ತು ಇವ್ರು ಬಳಸೋದ್ರಿಂದ ಏನಪ್ಪ ಅಂತಂದರೆ ಹಂತವಾಗಿ ಸ್ಲರಿಗಳ ಮುಖಾಂತರ ಬಳಸ್ತಾ ಇದ್ದಾರೆ. ಮತ್ತು ಇನ್ನೊಂದು ಗೊಬ್ಬರಗಳನ್ನು ಕೂಡ ಲಿಮಿಟಾಗಿ ಬಳಸ್ತಾ ಇದ್ದಾರೆ. ಇವು ಕೆಲವೊಂದಿಷ್ಟು ನೋಡ್ಬೇಕಂದ್ರೆ ನಾವು ಸುಮ್ಮನೆ ಏನರೇ ಅನಾವಶ್ಯಕವಾಗಿ ಬಿಡುವುದಿಲ್ಲ. ಈ ಆ್ಯಪಿನಿಂದ ಏನಪ್ಪ ಅಂತಂದರೆ ಯಾವ ಹಂತದಲ್ಲಿ ಯಾವ್ಯಾವ ಗೊಬ್ಬರಗಳನ್ನು ಕೂಡ ಬಿಡಬೇಕು ಅನ್ನೋದು ಕೂಡ ನಮಗೆ ಆ ಲಿಸ್ಟಿನಲ್ಲಿ ಕೂಡ ಬರ್ತಿರ್ತದೆ. ಮತ್ತು ತಾವು ಕೂಡ ಇದನ್ನು ಈ ಆ್ಯಪನ್ನು ಬಳಸಿಕೊಂಡು ಸದುಪಯೋಗವನ್ನು ಪಡಿಸ್ಕೋಬೇಕಂದು ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಇಷ್ಟು ಹೇಳಿ ಈ ವಿಡಿಯೋನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.